17,000 ಕೋಟಿಯಲ್ಲಿ ಖರ್ಚಾಗಿದ್ದು ಬರೀ 328 ಕೋಟಿ. ಇನ್ನು ಜಾರಿಗೆ ಬಂದಿಲ್ಲ ಹಲವು ಯೋಜನೆ. ಇದು ಮೊದಲ ಕೃಷಿ ಬಜೆಟ್ ಹಣೆಬರಹ. ರಾಜ್ಯ ಸರ್ಕಾರ ಕಳೆದ ಸಲ ಮಹತ್ವಾಕಾಂಕ್ಷೆಯಿಂದ ಮಂಡಿಸಿದ್ದ ಕೃಷಿ ಬಜೆಟ್ನ ಉದ್ದೇಶಗಳು ಟುಸ್ಸಾಗಿವೆ. ಅನಾಮತ್ತು 17,000 ಕೋಟಿ ರೂಪಾಯಿಗೂ ಹೆಚ್ಚು ಗಾತ್ರದಲ್ಲಿ ಮಂಡಿಸಿದ್ದ ಕೃಷಿ ಬಜೆಟ್ನಲ್ಲಿ ಈವರೆಗೆ ವೆಚ್ಚವಾಗಿರುವುದು ಕೇವಲ 328 ಕೋಟಿ ರೂಪಾಯಿಯಷ್ಟೇ. ಇದು ಮಾಹಿತಿ ಹಕ್ಕಿನಡಿ ಸರ್ಕಾರವೇ ನೀಡಿದ ಅಧಿಕೃತ ಮಾಹಿತಿಯಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಳೆದ ವರ್ಷ ಮೊದಲ ಕೃಷಿ ಬಜೆಟ್ ಮಂಡಿಸಿ ದೇಶದ ಗಮನ ಸೆಳೆದಿದ್ರು. ಬಜೆಟ್ನಲ್ಲಿ ಯಡಿಯೂರಪ್ಪ ಕೃಷಿ ಯೋಜನೆಗಳಿಗೆ ಧಾರಾಳ ಹಣ ನೀಡೋದಾಗಿ ಭರವಸೆ ನೀಡಿದ್ರು. ಸಹಜವಾಗಿ ರೈತರಲ್ಲೂ ಬಜೆಟ್ ಹಲವು ನಿರೀಕ್ಷೆಗಳನ್ನ ಗರಿಗೆದರಿಸಿತ್ತು. ಆದರೆ ಈಗ ಮಾಜಿ ಸಿಎಂ ಬಿಎಸ್ವೈ ನೀಡಿದ್ದ ಭರವಸೆ ಹುಸಿಯಾಗಿ ರೈತರ ನಿರೀಕ್ಷೆಗಳು ಮಣ್ಣು ಮುಕ್ಕಿವೆ. ಬಜೆಟ್ನಲ್ಲಿ ಘೋಷಿಸಿದ ಹಲವು ಪ್ರಮುಖ ಯೋಜನೆಗಳು ಇನ್ನೂ ಜಾರಿಯಾಗಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಬಳಕೆಯಾಗದೆ ಹಾಗೆಯೇ ಉಳಿದಿದೆ. ಪ್ರಮುಖ ಯೋಜನೆಗಳಲ್ಲಿ ಕಿಸಾನ್ ಯೋಜನೆಗೆ ಇನ್ನೂ ಮಂಜೂರಾತಿಯೇ ದೊರೆತಿಲ್ಲ. ಸುವರ್ಣ ಭೂಮಿ ಯೋಜನೆಯಲ್ಲಿ ರೈತರಿಗೆ ಘೋಷಿಸಿದ್ದ 10,000 ರೂಪಾಯಿ ಪರಿಹಾರ ಧನದಲ್ಲಿ 5,000ವಷ್ಟೇ ನೀಡಲಾಗಿದೆ. ಮೊದಲ ಬಜೆಟ್ನ ಹಣೆಬರಹವೇ ಹೀಗಿರುವಾಗ ಸರ್ಕಾರ ಮತ್ತೊಂದು ಕೃಷಿ ಬಜೆಟ್ಗೆ ತಯಾರಿ ಮಾಡಿಕೊಳ್ತಾ ಇದೆ. ಇದು ರೈತರನ್ನ ಮತ್ತಷ್ಟು ಕೆರಳಿಸಿದೆ.